ಜೇನುಹುಳಗಳ ಥರ ಹಿಂಗಿರ್ತಾರೆ ಮನುಷ್ಯರು, ಮುತ್ತು ಅಂದ್ಕೊಂಡು. ಕಾಲಿಡೋದಕ್ಕೂ ಕೂಡ ಚಿಕ್ಕಪೇಟೆಯಲ್ಲಿ ತುಂಬ ಖರಾಬಾಗಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಹಣ್ಣು ವರಮಹಾಲಕ್ಷ್ಮಿ ಪೂಜೆಗೆ ನಾನು ಅದು ಚಿಕ್ಕಪೇಟೆದು ನಾನು ರಿವ್ಯೂಗೋಸ್ಕರನೇ ಒಂದಿನ ಹೋಗ್ತೀನಿ, ಓಕೆನಾ. ಯಾವ ಥರ ಇರುತ್ತೆ, ಹೇಗಿರುತ್ತೆ ಕ್ವಾಲಿಟಿ, ಅಲ್ಲಿ ಬೆಟರ್, ಮಲ್ಲೇಶ್ವರಂ ಬೆಟರ, ಚಿಕ್ಕಪೇಟೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಲ್ಲೇಶ್ವರಮಲ್ಲಿ ಡ್ರೆಸ್ಗಳನ್ನೆಲ್ಲ ತೊಗೊಂಬಂದಿದ್ದೆ ಅಲ್ವಾ, ಅದು ರಿಯಲ್ ಆಗಿ ಮತ್ತು ಅದು ಕ್ಲಾತ್ ಎಲ್ಲ ಯಾವ ಥರ ಇದೆ ಅಂದ್ಬಿಟ್ಟು ಅದ್ರ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಆ್ಯಂಡ್ ಅದ್ರ MRP ಎಲ್ಲ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಬಟ್ಟೆ ಕ್ವಾಲಿಟಿ ಎಲ್ಲ ಯಾವ ಥರ ಇದೆ ಅಂದ್ಬಿಟ್ಟು, ಮತ್ತು ನಾನು ಏನೇನು ತೊಗೊಂಬಂದಿದ್ದೆ, ಏನೇನು ಡ್ರೆಸ್ ತೊಗೊಂಬಂದಿದ್ದೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿರೋ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಒನ್ ಇವಾಗ ನಾನು ವೇರ್ ಮಾಡಿ ತೋರಿಸ್ತೀನಿ, ಬನ್ನಿ. ನೋಡ್ತಾ ಇರ್ಬೋದು ನೀವು, ನಾನಿದು ಸ್ಟಿಚ್ ಮಾಡಿಸಿದ್ದೀನಿ. ಇದು ನಾನು M ಸೈಜ್ದು, ಸೊ ಡೀಪ್ ಒಂಚೂರು ಇದೆ ಅನ್ನಿಸ್ತಿದೆ. ಓಕೆ ಬಟ್ ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೆ ವೇಲಿಲ್ಲ, ಬರೀ ಜಸ್ಟ್ ಪಿಂಕ್ ಕಲರ್ ಪ್ಯಾಂಟು ಮತ್ತು ಟಾಪ್ ಅಷ್ಟೇ. ಸ್ಲೀವ್ ಇಷ್ಟೇ ಇದ್ದಿದ್ದು. ಇದು ನಾನು ಸ್ಲೀವು ಮತ್ತು ಬಾಡಿ ಫಿಟ್ಟಿಂಗ್ ಮಾಡಿಸಿದ್ದೀನಿ. ಎಲ್ಲ ಸ್ಟಿಚ್ ಮಾಡಿ ವೇರ್ ಮಾಡಿ ತೋರಿಸ್ಬೇಕು ಅಂತಲೇ ಅಷ್ಟು ದಿನದಿಂದ ವೆಯ್ಟ್ ಮಾಡಿದ್ದು. ಸೊ ಚೆನ್ನಾಗಿದೆ. ಇದಕ್ಕೆ ಬೇಕಂದರೆ ನಾವು ಪಿಂಕ್ ಕಲರ್ ವೇಲ್ನ ವೇರ್ ಮಾಡ್ಬೋದು. ಓಕೆ, ಕ್ಲಾತ್ ಎಲ್ಲ ಚೆನ್ನಾಗಿದೆ. ಕ್ಲಾತ್ ಬಗ್ಗೆ ಎಲ್ಲ ಏನು ಮಾತಾಡೋ ಹಾಗೆ ಇಲ್ಲ. ನಾನು ಪೂರ್ತಿ ತೋರಿಸ್ತೀನಿ. ಆ್ಯಂಡ್ ಇದು ಸೆಕೆಂಡ್ ಬನ್ನು. ಇದು ಬಂದು ಆವಾಜ್ದು ಫಸ್ಟ್ ಹಾಕಿದ್ದು ಇದು, ಮತ್ತು ಇನ್ನೊಂದು ಯೆಲ್ಲೋ ಕಲರ್ ಇದೆ. ಇದಿಷ್ಟು 1000 ರೂಪೀಸ್ಗೆ 3 ಬರುತ್ತೆ. 1000 ರೂಪೀಸ್ಗೆ 3 ಅಂದರೆ ಇದಕ್ಕೆ ವೇಲ್ ಇರಲ್ಲ. ಆವಾಜ ಕಂಪ್ನಿದು ಚೆನ್ನಾಗಿರುತ್ತೆ ಡ್ರೆಸ್ಸು. ಪ್ಯಾಂಟು ಸೇಮ್ ಇದೆ. ಇದು S ಸೈಜು, ನನಗೆ ಕರೆಕ್ಟ್ ಆಗುತ್ತೆ. S ಸೈಜು. ಸೊ M ಸೈಜ್ದು ತೊಗೊಂಡ್ರೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಬೇಕಾಗುತ್ತೆ. S ಅಂದರೆ ಇದು ಓಕೆ. ಸ್ವಲ್ಪ ಸ್ಲೀವ್ನ ನಾನು ಸ್ಟಿಚ್ ಮಾಡಿಸಿದ್ದೀನಿ. ಆ್ಯಂಡ್ ನನ್ನ ಹತ್ರ ಈ ಕಲರ್ ಯಾವುದೂ ಡ್ರೆಸ್ ಇರಲಿಲ್ಲ. ನನಗೆ ಇದು ನೆಕ್ ಡಿಸೈನ್ ಇಷ್ಟ ಆಯಿತು, ಸೊ ಅದಕ್ಕೆ ಇದನ್ನು ತೊಗೊಂಡೆ. ಹೇಗೆ ಕಾಣಿಸ್ತಿದೆ ಆ್ಯಂಡ್ ನನಗೆ ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ. ಆ್ಯಂಡ್ ಈ ಕಲೆಕ್ಷನ್ ಚೆನ್ನಾಗಿದೆಯಾ, ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು? ಓಕೆ, ಬಟ್ ಇದು 1000 ರೂಪೀಸ್ಗೆ 3 ಸೆಟ್ಟು ಕೊಡ್ಬೋದು. ಇದು ಟ್ರೆಂಡಲ್ಲಿ ಹೋದರೆ ಒಂದಕ್ಕೇ 999 ಇರುತ್ತೆ. ನಾನು ತೊಗೊಂಡಿದ್ದೀನಿ. ಬಟ್ ಅಲ್ಲಿ ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು 1000 ರೂಪೀಸ್ಗೆ 3 ಸೆಟ್ಟು. ಫಸ್ಟ್ ಹಾಕಿದ್ನಲ್ಲ ಅದೊಂದು ಬೇರೆ ಕಂಪನಿ, ಬಟ್ 2 ಆವಾಜದು. ಬಟ್ ಆವಾಜ್ ಸೆಟ್ಟೇ ತೊಗೊಬೋದಿತ್ತು, ಬಟ್ ನನಗಲ್ಲಿ ಸೇಮ್ ಕಲರ್ಸ್ ಇತ್ತು ಮತ್ತು ಸೈಜ್ ಅವೈಲಬಲ್ ಇರಲಿಲ್ಲ. ಸೊ ಆ ಡ್ರೆಸ್ಸು, ಫಸ್ಟ್ ಹಾಕಿದ ಡ್ರೆಸ್ಸು, ನಾನಲ್ಲಿ ಅಲ್ಲೊಬ್ಬರನ್ನ ಲೇಡಿನ ನೋಡಿದೆ, ಅವ್ರು ಹಾಕ್ಕೊಂಡಿದ್ರು. ಸೊ ಅವ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದು ಅದೇ ಥರ ಇದೆ ಅಂದ್ಬಿಟ್ಟು ನಾನು ತೊಗೊಂಡೆ. ನನಗಿಷ್ಟ ಆಯಿತು. ಓಕೆ, ಬಟ್ಟೆ ಎಲ್ಲ ಸ್ಮೂತಾಗಿದೆ, ನೈಸಾಗಿದೆ. ಯಾವುದೇ ರೀತಿ ಚುಚ್ಕೊಳ್ಳೋದು ಅಥವಾ ಇರಿಟೇಷನ್ ಆಗೋದು ಆ ಥರ ಏನಿಲ್ಲ. ಡೈಲಿ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇದು ಚೆನ್ನಾಗಿದೆ ಡ್ರೆಸ್ಸು. ಕಲರ್ ಹೇಗಿದೆ, ನನಗೆ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ಕಮೆಂಟ್ ಮಾಡಿ, ಓಕೆನಾ. ಓಕೆ, ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ. ಇನ್ನು ಈ ಡ್ರೆಸ್ಸು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿದೆ. ಏನಕ್ಕಂದರೆ ನಾನು ಟ್ರಿಪ್ಪೆಲ್ಲ ಹೋದಾಗ ಈ ಡ್ರೆಸ್ನ ಯೂಸ್ ಮಾಡಿದ್ದೆ. ನೀವು ನೋಡಿದ್ದೀರಾ, ಕಾಟನ್ನು ಸ್ಟಿಚ್ ಮಾಡಿಸ್ಕೊಂಡ್ಮೇಲಂತೂ ತುಂಬಾ ಇಷ್ಟ ಆಗಿದೆ. ದಾರ ಲೇಸ್ ಎಲ್ಲ ಹಾಕಿಸ್ಕೊಂಡಿದ್ದೀನಿ. ಮತ್ತು ಅದು ಗ್ಲಾಸ್ ವರ್ಕು, ಔಟ್ ಫಿಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನಗೆ. ಡಾರ್ಕ್ ಕಲರ್ ಆದ್ರೂ ಬ್ಯಾಕ್ ಸೈಡ್ ಹೋಗಿ ತೋರಿಸ್ತೀನಿ. ಇದು ವಾಯ್ಸ್ ಹೋಗ್ಬಿಟ್ಟಿದೆ, ಯಾಕೋ ಗೊತ್ತಿಲ್ಲ. ಸೊ ನೋಡಿ, ಪ್ಯಾಂಟು ಸೇಮ್ ಬರುತ್ತೆ, ಟಾಪು ಸೇಮ್ ಬರುತ್ತೆ. ನಾನು ಕ್ರೀಮ್ ಕಲರ್ ವೇಲ್ ಹಾಕ್ಕೊಂಡಿದ್ದೆ.
ಸೂಪರಾಗಿದೆ. ನನಗಂತೂ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು, ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಈ ಗ್ಲಾಸ್ ವರ್ಕು ಮತ್ತು ನೆಕ್ ಹತ್ರ ಎಲ್ಲ ಈ ಥರ ವರ್ಕ್ ಇದೆ ಅಲ್ವಾ, ಇದು ಒಂದು ಸಿಂಪಲಾಗಿ ಡೀಸೆಂಟಾಗಿ ಒಳ್ಳೆ ಲುಕ್ಕೇ ಕೊಡುತ್ತೆ ಅಂತ ಹೇಳ್ಬೋದು. ಈ ಡ್ರೆಸ್ಸು ತೊಗೊಂಡಾಗ ಈ ಕಲರ್ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡೆ, ಬಟ್ ಇದು ನೋಡಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆಯಿತು ಈ ಡ್ರೆಸ್ಸು. ಅದಕ್ಕೆ ನಾನು ತೊಗೊಂಡ್ಬಿಟ್ಟೆ. ಇದಕ್ಕೆ ಬಂದು 600 ರುಪೀಸು. ಪ್ಯಾಂಟು ವೇಲ್ ಬರುತ್ತೆ, ಟಾಪು ಬರುತ್ತೆ, ವೇಲ್ ಬರಲ್ಲ. ಫೈನಲಿ ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಈ ಡ್ರೆಸ್ಸು ಅಂತ ನೀವು ಹೇಳ್ಬೋದು. ನಾನು ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿದ್ದ ಯೂಸ್ ಮಾಡಿದ್ದೀನಿ, ನೋಡಿ ಒಂದ್ಸಲ ಕಮೆಂಟ್ ಮಾಡಿ, ಓಕೆನಾ? ನೆಕ್ಸ್ಟ್ ನೋಡುವ. ಈ ಡ್ರೆಸ್ಸು ನಾನು ಸೈಜ್ ಬಂದು ಎಮ್ ತೊಗೊಂಡಿದ್ದು, ನೋಡ್ತಾ ಇರ್ಬೋದು ನೀವು. ನೆಕ್ ಎಲ್ಲ ಚೆನ್ನಾಗಿ ವರ್ಕ್ ಇದೆ, ನಾನು ಇಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ. ಆ್ಯಂಡ್ ಡ್ರೆಸ್ಸು ಫುಲ್ಲು ಈ ಥರ ವರ್ಕ್ ಇದೆ, ಫುಲ್ ಪಿಂಕೇ ಇದೆ, ಪ್ಯಾಂಟು ಪಿಂಕೇ ಬರುತ್ತೆ, ವೇಲು ಈ ಥರ ಇದೆ. ವೇಲು ದುಪ್ಪಟ್ಟಾಗೆ ಸೈಡ್ ಮಾತ್ರ ಈ ಥರ ವರ್ಕ್ ಇದೆ, ಈ ಕಡೆ ಹಿಂಗಿದೆ. ಸೊ ಈ ಥರ ಇದೆ, ಈ ಥರ ಒಂದು ಸೈಡ್ ವೇಲ್ ಹಾಕ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನನ್ನ ಹತ್ರ ನೀವು ನೋಡಿರ್ತಾರೆ ಎಲ್ಲ ಪಿಂಕ್ ಕಲರ್ದೇ ಡ್ರೆಸ್ಗಳಿದೆ. ಸೊ ನಾನಿವತ್ತು ಮೈಕ್ ಇಟ್ಕೊಂಡಿಲ್ಲ, ಹಾಗೇ ವಾಯ್ಸ್ ಕೊಡ್ತಾಯಿದ್ದೀನಿ. ಓಕೆ ನೋಡಿ, ಈ ಥರ ಇದೆ. ನನಗೆ ಇದು ತುಂಬ ಇಷ್ಟ ಆಯಿತು, ಯಾಕಂದರೆ ಇದು ಬಟ್ಟೆ ಸ್ಮೂತಾಗಿದೆ ಮತ್ತು ಒಂಥರ ಬೆಣ್ಣೆ ಥರ ಇದೆ. ಇದು ಜಸ್ಟ್ 750 ರುಪೀಸು. ಇದೊಂದೇ ನಾನು ವೇಲ್ ಇರೋದು ತೊಗೊಂಡಿದ್ದು. ಟೋಟಲ್ಲು ಅದು 3 ಜೊತೆ 5 ಜೊತೆ ತೊಗೊಂಡಿದ್ದು. ಅದರಲ್ಲಿ ನಮ್ಮಮ್ಮ 2 ಜೊತೆ ತರಿಸಿದ್ರು. ಇನ್ನು 1000 ರುಪೀಸ್ದು ಆವಾಜ್ದು ನಾನು ತೊಗೊಂಡಿದ್ದು. ಓಕೆ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವೇ. ಕ್ಲಾತ್ ತುಂಬಾ ಚೆನ್ನಾಗಿದೆ, ಕಾಟನ್ನು. ಹೇಗೆ ಕಾಣಿಸ್ತಿದೆ ಲುಕ್ಕಿಂಗ್. ಆ್ಯಂಡ್ ಸ್ಲೀವ್ ಇದು ಇಲ್ಲಿವರೆಗೂ ಇತ್ತು, ನಾನು ಇದನ್ನು ಇಷ್ಟು ಮಾಡಿಸ್ಕೊಂಡೆ. ಆಲ್ಟ್ರೇಷನ್ ಮಾಡಿಸಿರೋದು ಚೆನ್ನಾಗಿದೆಯಾ? ಹೇಗೆ ಕಾಣಿಸ್ತಿದೆ ಈ ಡ್ರೆಸ್ಸು? ಆ್ಯಂಡ್ ಓಕೆ, ಎಲ್ಲ ಇಲ್ಲಿವರೆಗೂ ಇರುತ್ತೆ ಅಲ್ವ. ಸೊ ಇದೊಂದು ಈ ಥರ ಇರಲಿ ಅಂದ್ಬಿಟ್ಟು ಹಿಂಗೆ ಮಾಡಿಸ್ದೆ. ಇದು ಇಲ್ಲಿವರೆಗೂ ಇತ್ತು, ತುಂಬ ಇರಿಟೇಷನ್ ಆಗ್ತಾಯಿತ್ತು ನನಗೆ. ಅದಕ್ಕೆ ಈ ಥರನೂ ಒಂದಿರಲಿ ಅಂದ್ಬಿಟ್ಟು ನಾನು ಈ ಥರ ಸ್ಟಿಚ್ ಮಾಡಿಸ್ಕೊಂಡೆ. ಟೈಲರುಗಳು ನಮಗೆ ನಮ್ಮ ಮಾತನ್ನು ಅರ್ಥ ಮಾಡಿಕೊಂಡು ನಮಗೆ ಕರೆಕ್ಟಾಗಿ ಸೆಟ್ ಮಾಡಿ ಹೊಲ್ಕೊಡೋರು ಸಿಕ್ಬಿಟ್ರೆ. ನನಗೆ ಆ ಥರ ಒಬ್ಬರು ಟೈಲರ್ ಸಿಕ್ಕಿದ್ದಾರೆ, ಅಂದರೆ ನನ್ನ ಫ್ರೆಂಡ್ ಅವ್ರ ಅಕ್ಕ ಅವರು. ಸೊ ಅವರು ನನಗೇನು ಬೇಕೋ ಆ ಥರ ಸ್ಟಿಚ್ ಮಾಡಿ ಕೊಡ್ತಾರೆ ತೊಗೊಂಡೋದ್ರೆ ಬಟ್ಟೆಗಳನ್ನ. ಓಕೆ, ಈ ಡ್ರೆಸ್ಸು ನಂಗೆ ತುಂಬಾ ಇಷ್ಟ ಆಯಿತು ಫೈನಲಿ. ಓಕೆ, ನೆಕ್ಸ್ಟ್ ನೋಡುವ. ಆ್ಯಂಡ್ ನೆಕ್ಸ್ಟು ಇದು ಅಷ್ಟೇ, ಆವಾಜದು 3000 ರುಪೀಸ್ಗೆ 3 ಅಂತ ಹೇಳಿದೆ ಅಲ್ವಾ. ಇದೂ ಅಷ್ಟೇ, ಬಟ್ಟೆ ತುಂಬಾ ಚೆನ್ನಾಗಿದೆ ನೋಡಿ. ನೆಕ್ಕು ವಿ ಶೇಪಲ್ಲಿದೆ, ಒಂದೊಂದು ನೆಕ್ಕು ಒಂದೊಂದು ಥರ ಇರೋದನ್ನು ತೊಗೊಂಡೆ. ಇದಕ್ಕೂ ದುಪ್ಪಟ್ಟ ಎಲ್ಲ. ಪ್ಯಾಂಟು ಸೇಮ್ ಇದೆ, ಸೇಮ್ ಕಲರ್, ಯೆಲ್ಲೋ ಕಲರು, ನನಗೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಫುಲ್ ಒಂದು ಸಲ ತೋರಿಸ್ತೀನಿ. ಓಕೆ, ಹಾಂ, ಈ ಥರ ಇದೆ. ಇದು ಎಸ್ ಸೈಜೇ, ಬಟ್ ನನಗೆ ಸ್ವಲ್ಪ ದೊಡ್ಡ ಅನ್ನಿಸ್ತು. ಸೊ ಇಲ್ಲೊಂದು ಸ್ವಲ್ಪ ಸ್ಟಿಚ್ ಮಾಡಿಸಿದ್ದೀನಿ ಆ್ಯಂಡ್ ಬಾಡಿ ಫಿಟ್ಟಿಂಗ್ ಮಾಡಿಸಿದ್ದೀನಿ ಸ್ವಲ್ಪ. ಓಕೆ, ಸಿಂಪಲಾಗಿ ಲುಕ್ಕು ಚೆನ್ನಾಗಿ ಕೊಡುತ್ತೆ. ಸ್ಟಿಚಿಂಗು ಚೆನ್ನಾಗಿ ಮಾಡಿಸ್ಕೊಬೇಕು. ನಾವು ಸ್ಟಿಚ್ ಮಾಡಿ ಬಟ್ಟೆ ಯಾವ ರೀತಿ ವೇರ್ ಮಾಡ್ತೀವೋ ಆ ರೀತಿ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇದೂ ಅಷ್ಟೇ, ಸ್ಲೀವ್ ಬಂದು ಇಲ್ಲಿವರೆಗೂ ಇದೆ, 3/4 ಅಂತಾರಲ್ಲ ಆ ಥರ ಇಷ್ಟಿದೆ. ಇಲ್ಲಿಂದ ಇಲ್ಲಿಗೆ ಇಷ್ಟು ಬರುತ್ತೆ, ಟೋಟಲಿ ಹಿಂಗಿದೆ. ಇದು ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ನನಗೆ, ಯಾವ ರೀತಿ ಇದೆ ಈ ಡ್ರೆಸ್ ಅಂದ್ಬಿಟ್ಟು. ಸೊ ಇದಕ್ಕೂ ವೇಲಿಲ್ಲ. ಆ್ಯಂಡ್ ಇದಕ್ಕೆ ಯೆಲ್ಲೋ ಕಲರು ಯಾವುದೋ ಗ್ರೀನ್ ಕಲರ್ ಹಾಕ್ಕೊಂಡು. ಓಕೆ, ನೆಕ್ಸ್ಟ್. ಇಷ್ಟೊತ್ತು ಹಾಕಿ ತೋರಿಸ್ದೆ ಅಲ್ವಾ, ಅದೆಲ್ಲ ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಟೋಟಲು ಆವಾಜ್ದು 3, ನಮ್ಮಮ್ಮ ಕೊಡಿಸಿದ್ದು ಟೋಟಲ್ 5. ಇದು ನಾನು ಜಿಯೋದಲ್ಲಿ ಆರ್ಡರ್ ಮಾಡಿದ್ದು, ಹೇಳಿದ್ದೆ 800 ರುಪೀಸ್ ಅಂತ. ಲಾಸ್ಟು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಶಾರ್ಟ್ಸಲ್ಲಿ. ಸೊ ಇದು ಇವಾಗ ಫಿಟ್ಟಿಂಗ್ ಮಾಡಿಸಿದ್ದೀನಿ ನೋಡಿ. ನನಗೆ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಈ ಥರ ಔಟ್ಲುಕ್ ಕೊಡುತ್ತೆ, ತುಂಬ ಗ್ರ್ಯಾಂಡ್ ಇರುತ್ತೆ. ಇಲ್ಲಿ ಸ್ಲೀವಲ್ಲಿ ಸ್ವಲ್ಪ ವರ್ಕ್ ಇದೆ. ಇನ್ನು ದುಪ್ಪಟ್ಟ ಈ ಥರ ಇದೆ. ನಾನು ವೇರ್ ಮಾಡಿರೋದೆಲ್ಲ ಪಿಂಕ್ ಕಲರೇ, ಅದೇನೋ ಗೊತ್ತಿಲ್ಲ, ನನಗೆ ಪಿಂಕ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಪಿಂಕು ಮತ್ತು ಒಂಥರ ಲೈಟ್ ಪಿಂಕು, ಅಂದರೆ ಕನಕಾಂಬರ ಕಲರ್ ಅಂತಾರಲ್ವ ಆ ಥರ.
ಸೊ ನನಗೂ ಒಳ್ಳೆ ಡ್ರೆಸ್ಸು ಸಖತ್ತಾಗಿ ಸೂಟ್ ಆಗ್ತಿದೆಯಲ್ಲ. ಓಕೆ, ಈ ಡ್ರೆಸ್ಸು ಈ ಥರ ಇದೆ. ಆ್ಯಂಡ್ ಇದು ಬಂದು ಹಾಜಿಯಾದವ್ರು ತಗೊಂಡಿದ್ದು. ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಅಥವಾ ಯೂಟ್ಯೂಬಲ್ಲಿ ನಾನು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ತೊಗೊಳ್ಳೋರು ಬೈ ಪೇ ಮಾಡಿ ತೊಗೊಳ್ಳಿ. ಇದಂತೂ ತುಂಬ ಸೂಪರಾಗಿದೆ ಕ್ಲಾತು. ಒಂದು ಸ್ವಲ್ಪ ತೋರಿಸ್ತೀನಿ ಇನ್ನು ಕೆಳಗೆಲ್ಲ ನೋಡಿ. ಈ ಥರ ಇದು ಅಂಬ್ರೆಲಾ ಟೈಪ್ ಬರುತ್ತೆ ಫಿನಿಶಿಂಗು. ಇದು ಒಂಥರ ಚೆನ್ನಾಗಿದೆ. ಈ ಥರ ಇದೆ. ನನಗೆ ಈ ಫಿನಿಶಿಂಗ್ ಇದೆ ಅಲ್ವಾ, ಇದು ನನಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ಇದನ್ನು ಆರ್ಡರ್ ಮಾಡಿ ನಾನು ತೊಗೊಂಡಿದ್ದು. ಇದು ನೋಡಿ, ಇಲ್ಲಿ ನೆಕ್ ಹತ್ರ ಇದು ಒಂಥರ ಗ್ರ್ಯಾಂಡಾಗೆ ಕಾಣಿಸುತ್ತೆ. ನೀವೇ ನೋಡ್ತಾ ಇದ್ದೀರಲ್ವ, ಹೇಗೆ ಕಾಣಿಸ್ತಿದೆ. ಆ್ಯಂಡ್ ಲುಕ್ಕಿಂಗು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ವೈಟ್ ಇರೋರಿಗಾಗಲಿ ಬ್ಲ್ಯಾಕ್ ಇರೋರಿಗಾಗಲಿ ಯಾರಿಗಾದ್ರೂ ಈ ಕಲರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಿಷ್ಟು ನಾನು ಶಾಪಿಂಗ್ ಮಾಡಿರುವಂಥ ಡ್ರೆಸ್ಗಳು ಮಲ್ಲೇಶ್ವರಮಲ್ಲಿ. ಇದೊಂದು ಆಜಿಯಾದಲ್ಲಿ ತೊಗೊಂಡಿದ್ದು. ಎಲ್ಲದೂ ನಾನು ಸ್ಟಿಚ್ ಮಾಡಿ ವೇರ್ ಮಾಡಿ ಜೆನ್ಯೂನ್ನಾಗಿ ರಿವ್ಯೂ ಕೊಟ್ಟಿದ್ದೀನಿ. ಸೊ ಆರಾಮಾಗಿ ಹೋಗಿ ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡ್ಬೋದು. ಬಟ್ ನೋಡಿಕೊಂಡು ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಕೊಂಡು ತೊಗೊಳ್ಳಿ, ಮೋಸ ಏನೂ ಇಲ್ಲ. 750 ಚಿಕ್ಕಪೇಟೆಯಲ್ಲಿನೂ ಕಮ್ಮಿ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಚಿಕ್ಕಪೇಟೆಗೆ ಒಂದು ಸಲ ಹೋಗಿ ಅಲ್ಲೂ ರಿವ್ಯೂ ಮಾಡಿ ನಾನು ನಿಮಗೆ ಅದನ್ನು ಒಂದಿನ ಎಕ್ಸ್ಪ್ಲೋರ್ ಮಾಡ್ತೀನಿ. ನಿಮಗೆ ಎಲ್ಲಿ ಚೀಪೆಸ್ಟಾಗಿ ಸಿಗುತ್ತೆ, ಚಿಕ್ಕಪೇಟೆಯಲ್ಲಿ ಸಿಗುತ್ತಾ ಅಥವಾ ಮಲ್ಲೇಶ್ವರಮಲ್ಲಿ ಸಿಗುತ್ತಾ, ಆ್ಯಂಡ್ ಕಲೆಕ್ಷನ್ನು ಎಲ್ಲಿ ಚೆನ್ನಾಗಿರುತ್ತೆ, ಚಿಕ್ಕಪೇಟೆಯಲ್ಲಿ ಚೆನ್ನಾಗಿರುತ್ತಾ ಮಲ್ಲೇಶ್ವರಮಲ್ಲಿ ಸಿಗುತ್ತೆ ಅಂತ. ಬಟ್ ನಾನು ಎರಡೂ ಕಡೆ ಹೋಗಿರೋದ್ರಿಂದ ನಾನು ಏನು ಹೇಳ್ತೀನಿ ಅಂದರೆ, ಮಲ್ಲೇಶ್ವರಮಲ್ಲಿ ಸ್ವಲ್ಪ ಫ್ರೀಯಾಗಿ ಓಡಾಡಿ ತೊಗೊಬೋದು. ಚಿಕ್ಕಪೇಟೆಯಲ್ಲಿ ಆ ಥರ ಫ್ರೀಯಾಗಿ ಓಡಾಡೋದಕ್ಕಾಗಲ್ಲ. ನಾನು ಚಿಕ್ಕಪೇಟೆಗೆ ಒಂದು 2-3 ಸಲ ಹೋಗಿದ್ದೀನಿ. 2-3 ಸಲವೂ ಫುಲ್ಲು ರಶ್ ಇರುತ್ತೆ ಯಾವಾಗ್ಲೂ. ಅದರಲ್ಲಂತೂ ಸಂಡೇ ಹೋದ್ರಂತೂ ಜೇನುಹುಳಗಳ ಥರ ಹಿಂಗಿರ್ತಾರೆ ಮನುಷ್ಯರು, ಮುತ್ತು ಅಂದ್ಕೊಂಡು ಕಾಲಿಡೋದಕ್ಕೂ ಕೂಡ ಜಾಗ ಇರೋಲ್ಲ. ಒಂದು ಸಲ ಹೋಗಿದ್ದಾಗ ಚಿಕ್ಕಪೇಟೆಯಲ್ಲಿ ತುಂಬ ಖರಾಬಾಗಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಹಣ್ಣು ವರಮಹಾಲಕ್ಷ್ಮಿ ಪೂಜೆಗೆ ನಾನು ಅದು ಚಿಕ್ಕಪೇಟೆದು ಒಂದು ವೀಡಿಯೋನು ಮಾಡಾಕಿದ್ದೀನಿ. ತೊಗೊಳಕ್ಕೆ ಹೋದಾಗ ಏನಾದರೂ ಮಿಸ್ಸಾಗಿ ಕೆಳಗೆ ಬಿದ್ದು ಅಂದರೆ ತುಳ್ದಾಕ್ಬಿಡ್ತಾರೆ. ಎದ್ದೊಳೋದಕ್ಕೆ ಆಪ್ಷನ್ನೇ ಇರೋಲ್ಲ, ಜಾಗನೇ ಇರೋಲ್ಲ ನಮಗೆ ಮೇಲೆ ಎದ್ದೊಳೋದಕ್ಕೆ, ಅಷ್ಟು ರಶ್ ಇರುತ್ತೆ. ಸೊ ಚಿಕ್ಕಪೇಟೆ ಅಂದರೆ ನನಗೆ ಸ್ವಲ್ಪ ಅದಕ್ಕೆ ಇಷ್ಟ ಆಗೋಲ್ಲ. ನೋಡೋಣ, ಬೇರೆ ದಿನ ಒಂದಿನ ಹೋಗ್ಬಿಟ್ಟು ಈ ಥರ ಡ್ರೆಸ್ಗಳದ್ದು ನಾನು ರಿವ್ಯೂಗೋಸ್ಕರನೇ ಒಂದಿನ ಹೋಗ್ತೀನಿ. ಓಕೆನಾ, ಯಾವ ಥರ ಇರುತ್ತೆ, ಹೇಗಿರುತ್ತೆ ಕ್ವಾಲಿಟಿ, ಅಲ್ಲಿ ಬೆಟರ್, ಮಲ್ಲೇಶ್ವರಂ ಬೆಟರಾ, ಚಿಕ್ಕಪೇಟೆ ಬೆಟರಾ ಅಂದ್ಬಿಟ್ಟು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾವ ಡ್ರೆಸ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.